ಏನೇ? ನಮ್ ಸೊಸೆ ಬಂದ್ಮೇಲೆ ನಮ್ ದನಕ್ಕೊಂದ್ ಕೆಲ್ಸ ಸಿಕ್ತು, ನಮ್ ತಾತನ ಆಸ್ತಿ ಎಲ್ಲ ನಮ್ಗ್ ಸಿಕ್ಬಿಡ್ತು. ಅದಕ್ಕೆ ರೀ ಈಗ್ಲಾದ್ರೂ ಅವ್ರಿಗೆ ಶೋಭನ ಮಾಡಿಸ್ರಿ. ಲೇ, ಸೊಸೆ ಬಂದ್ಮೇಲೆ ನಮ್ಮ ಅದೃಷ್ಟ ಹೆಚ್ಚಾಯ್ತು ನಿಜ, ಆದ್ರೆ ಅದು ನಮ್ಮ ಪೂರ್ವಜರ ಅದೃಷ್ಟ. ಅಂದ್ರೆ ನಮ್ಮನೇಲಿದ್ದ ಅದೃಷ್ಟ ನೀನು ಹೊರಗೆ ಬಂತು ಅಷ್ಟೇ. ಅದೇ ರೀತಿ ಅವಳು ತವ್ರ ಮನೆ ಅದೃಷ್ಟನೂ ಬಂದು ನಮ್ಮ ಜೊತೆ ಸೇರ್ಕೊಳ್ಳಿ, ಆಗ ನಾವು ಡಬ್ಬಲ್ ಅದೃಷ್ಟವಂತರಾಗ್ತೀವಿ. ಅಲ್ಲಿವರೆಗೂ ಹೇಗೂ ಈ ಹಳ್ಳಿ ಶೇಖರ್ ನಾಟಕ ಆಡ್ತಾ ಇದೀವಲ್ಲ, ಅದನ್ನ ಹಾಗೇ ಮುಂದುವರ್ಸ್ಕೊಂಡು ಹೋಗೋಣ. ಈ ಹಾಳಾದವನು ಶಾಮ್ಸನ್ ಕಿಸ್ಸು ಕಲ್ಕತ್ತಾ ಫ್ಯಾಕ್ಟ್ರಿ ಬೆಂಕಿ ಬಿತ್ತು ಅಂತ ಹೋದನು, ಇನ್ನೂ ಬರ್ಲಿಲ್ವಲ್ಲ. ಅವನು ಬರ್ಲಿ, ಅವನ ಜೊತೆ 2 ಫ್ಯಾಕ್ಟ್ರಿನೂ ನಡ್ಕೊಂಡ್ ಬರ್ಲಿ, ಆಮೇಲೆ ಶೋಭನದ ಕಾರ್ಯ ಏರ್ಪಾಡು ಮಾಡೋಣ. ಈಗ ನೀನ್ ಮಲಕ. ಕಟ್ತಾ ಇದ್ದೀರಾ? ಭೂತ ಪ್ರೇತಗಳು ಮನೆಯೊಳಗೆ ಬರ್ದೇ ಇರ್ಲಿ ಅಂತ ಮಂತ್ರಿಸಿದ ಕುಂಬಳಕಾಯಿ ಕಟ್ತಾ ಇದ್ದೀನಿ. ಓಂ ಭೋಲೆನಾಥ್, ಓಂ ಭೋಲೆನಾಥ್. ಮಗು ಬಾಯಿಲಿ ಏನ್ ಸಮಯ? ಭೋಲೆನಾಥ್ ಎದ್ದೇಳು ಮಗು, ಎದ್ದೇಳು ಮಗು, ಎದ್ದೇಳು, ಎದ್ದೇಳು ಮಗು, ಎದ್ದೇಳು ಮಗು, ಎದ್ದೇಳು, ಎದ್ದೇಳು ಮಗು. ಸ್ವಾಮಿ, ನೀವು ದೇವ್ರ ಸ್ವಾಮಿ. ಶುಭವಾಗಲಿ ಸ್ವಾಮಿ, ನಾನು ಇಷ್ಟು ವರ್ಷದ ಕಷ್ಟನ ಒಂದ್ ಕ್ಷಣದಲ್ಲಿ ಪರಿಹಾರ ಮಾಡ್ಬಿಟ್ರಲ್ಲ ಸ್ವಾಮಿ. ನಿಮ್ಮ ತರ ಯಾವ ರೀತಿ ತೀರ್ಸಬೇಕಂತ ತಿಳಿತಿಲ್ಲ ಸ್ವಾಮಿ. ಸರ್ವಸಂಗ ಪರಿತ್ಯಾಗಿ ಆದ ನಮಗೆ, ಹಿಮಾಲಯವನ್ನು ಸಂಚರಿಸಿ ಬಂದಿರುವ ನಮಗೆ ನಿನ್ನ ಉಪಕಾರದ ಅಗತ್ಯವಿಲ್ಲ. ಹೋಗು ಮಗು, ಚೆನ್ನಾಗಿ ಬದುಕು, ಹೋಗು. ಮಹಾಸ್ವಾಮಿ, ದಯಮಾಡಬೇಕು ಬನ್ನಿ. अंडा का कसम, अबू का कसम, तबू का कसम, कुछ कुछ मुझ 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 ಏನಾಗುತ್ತಿದೆ ಸ್ವಾಮಿ? ನೀನು ವಿಧವೆ ಆಗೋ ಕಾಲ ಹತ್ತಿರ ಬಂದಿದೆ ಮುತ್ತೈದೆ. ಏನು ಹೇಳ್ತಿದ್ದೀರಾ ಸ್ವಾಮಿ? ನೀನು ಸಾಯೋ ಕಾಲ ಬಂದಿದೆ ಮೂರ್ಖ ಸ್ವಾಮಿ. ಅಲ್ಲಿ ನೋಡು, ನಿನ್ನ ಮನೆಯ ಮೇಲೆ ದುಷ್ಟ ಶಕ್ತಿ ಹೇಗೆ ಗಿರಿಕೆ ಹೊಡೆಯುತ್ತಿದೆ. ಎಲ್ಲಿ? ನನಗೇನು ಕಾಣಿಸ್ತಾ ಇಲ್ವಲ್ಲ. ನಿನ್ನಂತಹ ಸಾಮಾನ್ಯನಿಗೆ ದುಷ್ಟ ಶಕ್ತಿ ಕಾಣಿಸುವುದಿಲ್ಲವೋ ದ್ರಾವೆ? ಅಂದ್ರೆ ನಿಧಿಯನ್ನು ಕಾಯುತ್ತಿದ್ದ ದುಷ್ಟ ಶಕ್ತಿ. ಯಾವ ನಿಧಿ? ನಾಟಕ ಮಾಡಿದರೆ ನಿರ್ನಾಮವಾಗಿ ಬಿಡ್ತೀಯ. ಆ ನಿಧಿ ಸಿಕ್ಕಿದಾಗ ಅದನ್ನು ಕಾಯುತ್ತಿದ್ದ ಕಂಸನೆಂಬ ದುಷ್ಟ ಶಕ್ತಿಗೆ ನೀವು ಬಲಿಯನ್ನು ಅರ್ಪಿಸಿಲ್ಲ ಅಲ್ಲವೇ? ಇಲ್ಲ. ಆದರೂ ನೀವು ಬದುಕಿ ಉಳಿದಿದ್ದೀರಾ ಎಂದರೆ ನಿಮ್ಮ ಸೊಸೆಯ ಅದ್ಭುತದಿಂದ ನೀವು ಬದುಕಿ ಉಳಿದಿದ್ದೀರಿ. ಇಲ್ಲವಾದಲ್ಲಿ ಆ ಕಂಸನೆಂಬ ದುಷ್ಟ ಶಕ್ತಿಯು ನಿಮ್ಮನ್ನು ಬದುಕಲು ಬಿಡುತ್ತಿರಲಿಲ್ಲ. ದುಷ್ಟ ಶಕ್ತಿಗಳಲ್ಲಿಯೇ ಅತ್ಯಂತ ಭಯಾನಕವಾದ ದುಷ್ಟ ಶಕ್ತಿ ಅದು. ಆ ದುಷ್ಟ ಶಕ್ತಿ ಮನುಷ್ಯರನ್ನು ಸಾಯಿಸುವುದಕ್ಕೆ ಮೊದಲು ವಿಚಿತ್ರವಾದ ಚಿತ್ರಹಿಂಸೆಗೆ ಗುರಿಪಡಿಸುತ್ತದೆ. ಹೌದು, ಮೊದಲು ನಿನ್ನ ಕೈ ಬೆರಳನ್ನು ಪಟಾರೆಂದು ಮುರಿಯುತ್ತದೆ, ಆಮೇಲೆ ನಿನ್ನ ಕೈಗಳನ್ನು ಚಟಾರೆಂದು ಮುರಿಯುತ್ತದೆ, ಆಮೇಲೆ ನಿನ್ನ ಕಾಲುಗಳನ್ನು ಲಟಾರೆಂದು ಮುರಿಯುತ್ತದೆ. ಕೈ ಇಲ್ಲದೆ ಕಾಲಿಲ್ಲದೆ ನೀನು ದೇಕಿಕೊಂಡು ಹೋಗುತ್ತಿರುವಾಗ ನಿನ್ನ ಬೆನ್ನ ಮೂಳೆಯನ್ನು ಚಿಟಾರೆಂದು ಮುರಿಯುತ್ತದೆ. ನಂತರ ಹದ್ದಿನ ರೂಪದಲ್ಲಿ ಬಂದು ನಿನ್ನ ಕಣ್ಣನ್ನು ಕುಕ್ಕಿ ಕುಕ್ಕಿ ತಿನ್ನುತ್ತದೆ. ಆಮೇಲೆ ನಿನ್ನ ಕಿವಿಗಳನ್ನು ಕಚ್ಚಿ ಕಚ್ಚಿ ತಿನ್ನುತ್ತದೆ. ಆಮೇಲೆ ನಿನ್ನ ಎದೆಯನ್ನು ಬಗೆದು ಬಗೆದು ಎದ್ದೇಳಿ. ಕಾಪಾಡಿಕೊಳ್ಳುವುದು ನಿನ್ನ ಕೈನಲ್ಲಿದೆ ಮಗು. ಆ ಕಂಸನ ವಧೆಗೆ ಶ್ರೀಕೃಷ್ಣನ ಜನನವಾಗಬೇಕು. ಕೃಷ್ಣ ಅಂದ್ರೆ ಕೃಷ್ಣನಂತಹ ಮಗುವೊಂದು ಈ ಮನೆಯಲ್ಲಿ ಜನಿಸಬೇಕು. ಯಾರಿಗೆ? ನಂಗ? ನಿನಗಲ್ಲವೋ ಮೂರ್ಖ, ನಿನ್ನ ಮಗನಿಗೆ. ಆ ಮಗುವಿನ ಜನನದಿಂದ ಆ ದುಷ್ಟ ಶಕ್ತಿಯು ಈ ಮನೆಯನ್ನು ಶಾಶ್ವತವಾಗಿ ಬಿಟ್ಟು ಹೊರಟು ಹೋಗುತ್ತದೆ.
ಅವ್ರ ಶೋಭನ ನಡೆಸೋಣ. ಏನ್ ಗುರು ಏನು? ಇಬ್ರಿದೀವಿ, ಚೋಟದ ಬಟ್ಟೆ ಹಾಕೊಂಡು ಆಕ್ಟ್ ಮಾಡಿದೀವಿ, ವಿಗ್ಗು ದಾಡಿಗೆಲ್ಲ ಕಾಸು ಕೊಡ್ಬೇಕು. 100 ಎಕ್ಸ್ಟ್ರಾ ತೊಳ್ಳುಗ್ರು. ಹೋಗ್ರೆ, ನಾನ್ ಕೂಡ ಕುಂಟನ್ ಹಾಕಿ ಸಕ್ಕದ ಮಾಡಿದ್ದೀನಿ, ಸ್ವಲ್ಪ ಜಾಸ್ತಿ ಕೊಡ್ಗುರು. ನಮ್ಮ ಹತ್ರ ಇರೋದೇ ಅಷ್ಟು. ಹೋಗ್ರಯ್ಯ. ನಿಮ್ಗೆ ಹಾಲು ಕುಡ್ಸೋದಿಕ್ಕೆ ಇಷ್ಟು ದಿನ ಬೇಕಾಯ್ತು. ನನಗೆ ಹಾಲ್ ಬೇಡ, ಈ ಹಣ್ಣು ಬೇಕು. 50, 70. ನಮ್ ಕಲ್ಕತ್ತಾ ಕಲಿಸಿದ್ದಂಗಿದಾನಲ್ಲ. ನೀ ಸ್ವಾಮಿ ನಿಂತ್ಕೊಳ್ಳಿ, ಸ್ವಾಮಿ ನಿಂತ್ಕೊಳ್ಳಿ, ಸ್ವಾಮಿ ನಿಮ್ಮನೆ ನಿಂತ್ಕೊಳ್ಳಿ, ನಿಂತ್ಕೊಳ್ಳಿ ಸ್ವಾಮಿ. ಸ್ವಾಮಿ ಯಾಕೆ ಓಡ್ತಾ ಇದ್ದೀರಾ? ನಿಂತ್ಕೊಳ್ಳಿ, ನಿಂತ್ಕೊಳ್ಳಿ ಸ್ವಾಮಿ. ನೀವು ನಾನು ಅಯ್ಯೋ, ನಿಮ್ದಕ್ಕೆ ಬುರ್ಕ ಎಲ್ಲಿ ರಾಯರು? ಅಯ್ಯಯ್ಯ, ಬಾಳೆಹಣ್ಣಿನ ಸಿಪ್ಪೆ ಸುಲ್ದು ಬಿಟ್ರಲ್ಲ ಎಲ್ಲ ಸೇರ್ಕೊಂಡು. ಹೌದಾ? ಕ್ರಿಸ್ತನೇ ಇದ್ದ? ಹೌದು ಕಣೆ. ಅಲ್ಲ ರೀ, ಇದ್ರು ಇರ್ಬೋದು. ಜಗತ್ನಲ್ಲಿ ಒಂದೇ ತರ 9 ಜನ ಇರ್ತಾರಂತೆ. ಅದ್ರಲ್ಲಿ ಇವನು ಒಬ್ಬ ಯಾಕಾಗಿರ್ಬಾರ್ದು? ಆಗಿರ್ಬಹುದು ಅಂತ ಇಟ್ಕೊಳ್ಳೋಣ. ಆದ್ರೆ ನನ್ನನ್ನು ನೋಡಿದ ತಕ್ಷಣ ಅವನು ಯಾಕೆ ಓಡೋದ? ಹೌದಲ್ವಾ? ಹೌದು ಕಣೆ. ಹಾ. ಕಲ್ಕತ್ತಕ್ಕೆ ಹೋದ ಕ್ರಿಸ್ಸು ಇನ್ನೂ ವಾಪಸ್ ಬರ್ದೇ ಇರೋದು ನೋಡಿದ್ರೆ ನನಗೆ ಯಾಕೋ ಅನುಮಾನ ಬರ್ತೈತೆ. ಆ ಕ್ರಿಸ್ಸೇ ಇವನೇ ಆ ಕ್ರಿಸ್ಸ. ನಾನ್ ಪತ್ತೆ ಮಾಡ್ತೀನಿ. ಇದೇ ಏರಿಯಾದಲ್ಲಿ ಅಲ್ವಾ ಅವನು ನೋಡಿದ್ದು? ಇಲ್ಲೇ ಎಲ್ಲೋ ಇರ್ಬೇಕು. ನಿಂತೋಗಿದೆ. ಯಜಮಾನ್ರೆ, ಟೈಮ್ ಎಷ್ಟು? ಎಷ್ಟೋ ಒಂದಷ್ಟು ಆಗಿರುತ್ತೆ. ಹೋಗಯ್ಯ. ಹೇಳಕ್ಕೇನೋ ನಿಂಗೆ ಬಾಡ್ಲಿ. ಯಾಕೆ ಒಳ ಬಚ್ಚಿಟ್ಕೊಂಡಿದ್ಯಾ? ಬಾ ಹೊರಗೆ. ಯಾಕೆ ಮಾತಾಡ್ತಾ ಇಲ್ಲ? ಯಾಕೆ ಬಾಯ್ ಬಿದ್ದೋಯ್ತಾ? ಎಷ್ಟು ಸಲ ನನ್ನ ಸತಾಯಿಸಿದ್ಯಾ? ಹೌದು, ನಾನು ನೋಡಿದ ತಕ್ಷಣ ಪುಸಕ್ ಅಂತ ಹೋಗ್ಬಿಡ್ತಿದ್ದಲ್ಲ, ಯಾಕೆ? ಇವತ್ತು ನಿನ್ನ ಬಿಡೋದಿಲ್ಲ. ನಿನ್ನ ಮಾನ ಮರ್ಯಾದೆನೆಲ್ಲ ನಡು ಬೀದಿನ ಹರಾಜು ಹಾಕ್ಲಿಲ್ಲ. ನಾನು ತಂಬೂರಿ ದಾಸಯ್ಯನ ಮೊಮ್ಮಗ ಪರಂದಾಮಯ್ಯನೇ ಅಲ್ಲ. ಬಾಗಿಲು ತೆಗಿತೀಯೋ ಇಲ್ಲ ಬಾಗಿಲು ನೋಡಿದು ಒಳಗ್ ಬರಲ್ಲ. ಯಾವಾಗ ನನ್ನ ಮಗ ತಲೆಗೆ ಬಂದು ಕೂತಿಲ್ಲ.